ಅತಿಥಿ ಮಹೋದಯರ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕೆಂದು ಎಲ್ಲ ಅತಿಥಿ ಮಹೋದಯರು ಈ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆಯನ್ನು ಆರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆಗಳ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋಣ. ಜ್ಞಾನ ಜ್ಯೋತಿಯ ಪ್ರತೀಕ ಅರಿವಿನ ಜ್ಯೋತಿಯನ್ನ ಬೆಳಗಿಸಿ ವಿದ್ಯುಕ್ತ ಚಾಲನೆ ನೀಡುತ್ತಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಜೋರಾದ ಚಪ್ಪಾಳೆಗಳ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸೋಣ. ಈರಯ್ಯ ಹಿರೇಮಠ್ ಗೊಡ್ಚಿ ಶ್ರೀಗಳು ಇವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ವರ್ಗದ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ಈರಣ್ಣ ಗೌರವ ಹಾಗೂ ಇನ್ನಿತರ ಸಂಘಟಕರಿಂದ ಆ ಒಂದು ಶ್ರೀಗಳಿಗೆ ಗೌರವ ಸಹಾಯಕ ಮುಖಾಂತರ ಶ್ರೀಗಳಿಗೆ ಅಭಿವಂದಿಸೋಣ. ಅದು ಪಾಕ್ನೆಟ್ಟಿ ಇವರು ಆ ಗೌರವ ಸನ್ಮಾನವನ್ನ ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಶ್ರೀ ಶ್ರೀ ಜೋರಾದ ಚಪ್ಪಾಳೆಗಳು ಬರಲಿ. ಸರ್ಕಾರದ ವಿವಿಧ ಇಲಾಖೆಗಳ ಸಮಗ್ರ ಮಾಹಿತಿ ಹಾಗೂ ಸರ್ಕಾರದ ಯೋಜನೆಗಳ ಉದ್ದೇಶಗಳು ಅನುಕೂಲತೆ ಈ ಒಂದು ವಸ್ತು ಪ್ರದರ್ಶನದ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳೋದು ಏನಂದರೆ, ಏನು ಅವರು ಮಳಿಗೆಗಳು ನಮ್ಮ ಇಲಾಖೆಗಳಿದಾವೆ, ಮುಖ್ಯವಾಗಿ ಮೀನುಗಾರಿಕೆ, ಅರಣ್ಯ, ಕೃಷಿ, ತೋಟಗಾರಿಕೆ ಎಲ್ಲ ಇಲಾಖೆಗಳು ನಮ್ಮ ಇಲಾಖೆಗಳಿಂದ ಏನೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ಲಿಕ್ಕಿದ್ದಾವೆ ಅನ್ನೋದ್ರ ಮಾಹಿತಿಯನ್ನು ಕೊಡ್ತಾರೆ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ. ರೈತರಿಗೆ ಯಾವ ರೀತಿ ಸೌಲಭ್ಯಗಳಿದ್ದಾವೆ ಅನ್ನೋದ್ರ ಮಾಹಿತಿ ಸಿಗ್ತದೆ. ಜೊತೆಗೆ ಬೇರೆ ಬೇರೆ ಇನ್ನೂ ಇಲಾಖೆಯಿಂದ ದೊರೆತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಈ ಒಂದು ಜಾತ್ರಾ ಸಮಯದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಅದರ ಪ್ರಯೋಜನ ಪಡ್ಕೊಳ್ಬೇಕು. ಜೊತೆಗೆ ಇಲ್ಲಿ ನಮ್ಮ ಸಂಜೀವಿನಿ ಮಾಸಿಕ ಸಂತೆ ಅಂತೇಳಿ ನಮ್ಮ NRLM ಮಹಿಳೆಯರು ಬಹುತೇಕ ಬಹಳಷ್ಟು ಅದರಲ್ಲಿರ್ತಕ್ಕಂಥ ಬಹಳಷ್ಟು ಸಾಮಗ್ರಿಗಳನ್ನು ತಾವೇ ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಮಾರುಕಟ್ಟೆಯಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮಾರಾಟ ಮಾಡ್ತಾರೆ. ಇಲ್ಲಿ ಮಾತ್ರ ಮಾಡ್ತಾ ಇಲ್ಲ, ನಾವು ನಿಯಮಿತವಾಗಿ ಬೇರೆ ಬೇರೆ ಕಡೆ ಏನು ಮಾಡ್ತೀವಪ್ಪ ಅಂದ್ರೆ ಮಾಸಿಕ ಸಂತೆಯನ್ನು ಮಾಡ್ತೀವಿ. ಅಲ್ಲಿ ತಾವೇ ತಯಾರು ಮಾಡಿರ್ತಕ್ಕಂಥ ಕೆಲವು ಸಂದರ್ಭಗಳಲ್ಲಿ ಒಂದಿಷ್ಟನ್ನು ಅವ್ರು ತೊಗೊಂಡು ಬಂದು ಮಾಡಿರ್ಬೋದು. ಆದರೆ ಬಹಳಷ್ಟು ಸಲ ಏನು ಮಾಡ್ತಾರಪ್ಪ ಅಂದ್ರೆ ತಾವೇ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಾರಾಟ ಮಾಡ್ತಾರೆ. ದಯವಿಟ್ಟು ತಾವೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೇನೆ, ಆ ವಸ್ತುಗಳನ್ನ ಖರೀದಿ ಮಾಡ್ರಿ. ಆ ಮಹಿಳೆಯರಿಗೆ, ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನು ಮಾಡ್ರಪ್ಪ ಅಂದ್ರೆ ಒಂದಿಷ್ಟು ಆರ್ಥಿಕ ಚೇತನವನ್ನು ಅವರಿಗೆ ನೀಡ್ರಿ. ಜೊತೆಗೆ ಒಂದಿಷ್ಟು ಪ್ರಚಾರ ಕೂಡ ಮಾಡ್ರಿ. ಯಾಕಂದ್ರೆ ಅವರು ತಾವೇ ತಯಾರು ಮಾಡಿರ್ತಕ್ಕಂಥ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಮತ್ತು ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮಾರಾಟ ಮಾಡ್ತಾರೆ. ಅವುಗಳನ್ನ ತಾವು ದಯವಿಟ್ಟು ಏನು ಖರೀದಿ ಮಾಡಿ. ಇಲ್ಲಿ ಮಾತ್ರ ಅಲ್ಲ, ಮಾಸಿಕ ಸಂತೆ ನಾವು ಬೇರೆ ಬೇರೆ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ, ಸಂತೆಗಳಲ್ಲಿ ಅಥವಾ ಎಲ್ಲಿ ಪ್ರಮುಖ ಸ್ಥಳಗಳದಾವ ಅಲ್ಲೆಲ್ಲ ಮಾಡ್ತಿರ್ತೀವಿ. ಆ ಒಂದು ಮಹಿಳೆಯರಿಗೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ವಿನಂತಿಸ್ಕೊಳ್ತೇನೆ. ಜೊತೆಗೆ ಇಲ್ಲಿರ್ತಕ್ಕಂಥ ಮಳಿಗೆಗಳಿಂದ ಮಾಹಿತಿಯನ್ನು ತಗೊಳ್ಳೋದು, ಜೊತೆಗೆ ಒಂದಿಷ್ಟು ಖಾಸಗಿ ಮಳಿಗೆಗಳಿದಾವೆ, ಅವರು ಕೂಡ ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಅವಶ್ಯ ಇದ್ದರೆ ತಮ್ಮ ಖರೀದಿ ಮಾಡಿಕೊಂಡು ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಉದ್ಘಾಟನಾ ಸಮಾರಂಭದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿರುವಂಥ ಶ್ರೀ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ಇನ್ನು ಈ ಕಾರ್ಯಕ್ರಮದ ಕುರಿತಾಗಿ ಮಾನ್ಯ ಹಾಗೂ ಕರ್ನಾಟಕ ಘನ ಸರ್ಕಾರದ ಮುಖ್ಯ ಸಚೇತಕರು ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಹೇಳಲು ಗೊಡ್ಚಿ ವೀರಭದ್ರೇಶ್ವರ ಜಾತ್ರೆಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗೊಡ್ಚಿಯ ಹಿರೇಮಠ ಸ್ವಾಮಿಗಳೇ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಕವ್ವ ಒಗ್ಗರವರೇ ಮತ್ತು ಬಂದರೆ ಈ ದಿನ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯ ಈ ಸರಿ ಕೂಡ
ಇದು ಎಲ್ಲ ಈ ಉತ್ತರ ಕರ್ನಾಟಕದ ಪ್ರಖ್ಯಾತಿ ಪಡೆದುಕೊಂಡು ರಾಮದುರ್ಗ ತಾಲೂಕಿನ ಇತಿಹಾಸ ಪ್ರಸಿದ್ಧಗೊಳಿಸಿ ಜಾತ್ರೆ ಪ್ರತಿ ವರ್ಷ ನಡೆದಾಗ ಈ ವರ್ಷ ನಡೀತಾ ಇದೆ. ಈಗ ಜಾತ್ರೆಯಲ್ಲಿ ವೀರಗಾಸೆ ಕುಣಿತ ಎಲ್ಲ ಭಾಳ ಚೆನ್ನಾಗಿ ಎಲ್ಲ ಹಳೆ ಸಂಪ್ರದಾಯ ಪ್ರಕಾರ ಎಲ್ಲ ಚೆನ್ನಾಗಿ ತುಂಬ ಮಾಡ್ತಾರೆ, ಎಲ್ಲ ಪ್ರತಿ ವರ್ಷ ನಡೀತದೆ. ತಾಲೂಕು ಆಡಳಿತದಿಂದ ವಸ್ತು ಪ್ರದರ್ಶನ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ವಸ್ತು ಪ್ರದರ್ಶನ ಚೆನ್ನಾಗಿ ಮಾಡ್ತಾರೆ. ತಾವು ರೈತರೆಲ್ಲನೂ ದಯವಿಟ್ಟು ಕೃಷಿ ಇಲಾಖೆಯಿಂದವ್ರು ಭಾಳ ಅಧಿಕಾರಿಗಳೆಲ್ಲ ಭಾಳ ಶ್ರಮಪಟ್ಟು ನಿಮಗೆಲ್ಲ ಒಂದು ಅವೇರ್ನೆಸ್ ಒಂದು ಕೊಡಬೇಕು ಅಂತ ಹೇಳಿ ಅವರು ಭಾಳ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಚೆನ್ನಾಗಿ ಮಾಡಿರ್ತಾರೆ. ಅದನ್ನೆಲ್ಲ ತಾವೆಲ್ಲ ಹೋಗಿ ನೋಡಿ ಅದನ್ನು ಸದುಪಯೋಗಪಡಿಸ್ಬೇಡಿ ಅಂತ ಕೇಳ್ತೀವಿ. ಇನ್ನೊಂದು ಭಾಳ ಹಿಂದಿನಿಂದ ನನಗೆ ಭಾಳ ಪ್ರೆಜರ್ ಇತ್ತು. ಈ ದೇವಸ್ಥಾನನ ಸರ್ಕಾರ ಸುಬದಿ ತೊಗೊಂಡ್ರೆ ಒಳ್ಳೆಯದು, ಭಾಳ ಚೆನ್ನಾಗಿ ನಡೀತದೆ. ಈಗ ಆಡಳಿತ ಮಂಡಳಿಯವರು ನಮ್ಗೆ ಯಾರು ಸರಿಯಾಗಿ ಸ್ಪಂದನೆ ಮಾಡ್ತಾರೆ ಅಂತ ಭಕ್ತಾದಿಗಳು ಭಾಳ ದಿನದಿಂದ ಕಂಪ್ಲೇಂಟ್ ಮಾಡ್ತಾರೆ. ನಾನು ಭಾಳ ಹಿಂದೆನೇ ಮಾಡಬೇಕು ಅಂತ ಇದ್ದೆ, ಆದರೆ ಕೆಲವರು ಒತ್ತಡದಿಂದ ಸುಮ್ಮನೆ ಇದ್ದೆ. ಆದರೆ ಹೋದ ವರ್ಷ ಈ ಜಾತ್ರೆ ನಡೆಸೋಕ್ಕೋಸ್ಕರ 5 ಲಕ್ಷ ರೂಪಾಯಿ ನಾನು ಮುಖ್ಯಮಂತ್ರಿಯಿಂದ ಸ್ಯಾಂಕ್ಷನ್ ಮಾಡಿಸಿದ್ದೆ. ಅವರ ಡಿ ಸಿ ಆಫೀಸರ್ ತಪ್ಪಾಗಿ ಗ್ರಾಮ ಪಂಚಾಯತಿಗೆ ಕಳಿಸ್ಬೇಕಾಯ್ತು 5 ಲಕ್ಷ, ಅದು ತಪ್ಪಾಗಿ ಅವರು ಟ್ರಸ್ಟಿಗೆ ಕಳಿಸ್ಬಿಟ್ಟಿದ್ರು. ಟ್ರಸ್ಟ್ನವರು ಗ್ರಾಮ ಪಂಚಾಯತಿ ಇವರೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಹೆಂಗೆ ಬಂತು ಅಂತ ಕೇಳಿ ವಾಪಸ್ ಇವರೇ ಕಳಿಸಿ ಅಂತ ಬರೀಬೋದಾಯ್ತು. ಇವರು ಇಲ್ಲ ನಮಗೆ ಬೇಕಾಗಿಲ್ಲ, ನಮ್ಮ ಹತ್ರ ಸಾಕಾದಷ್ಟು ದುಡ್ಡಿದೆ, ನಾವೇ ಖರ್ಚು ಮಾಡಿದ್ವಿ, ಬೇಡ ಅಂತ ಹೇಳಿ ವಾಪಸ್ ಕಳಿಸ್ಬಿಡೋದು 5 ಲಕ್ಷ ರೂಪಾಯಿ. ನಾನು ಕಷ್ಟಪಟ್ಟು CM ಹತ್ರ 5 ಲಕ್ಷ ರೂಪಾಯಿ ಕೆಲಸಕ್ಕೋಸ್ಕರ ಇದೆಲ್ಲ ಮಾಡ್ತಾರೆ. ಮಳಿಗೆಗಳು ಬರ್ತದೆ, ಇನ್ನು ಬೇಕಾದಷ್ಟು ಗ್ರಾಮ ಪಂಚಾಯತಿ ಕೆಲಸ ಖರ್ಚಿರ್ತಾರೆ. ಅದಕ್ಕೆ CM ಹತ್ರ ನಾನು ಭಾಳ ಕಷ್ಟಪಟ್ಟು ಮಾಡ್ತಾರೆ. ಇವರು ಆಡಳಿತ ಮಂಡಳಿಗಳು ಯಾವ ದುರುದ್ದೇಶ ಮಾಡಿದ್ರು ಗೊತ್ತಿಲ್ಲ, ಅದು ವಾಪಸ್ ಕಳಿಸ್ತಾರೆ. ಆದ್ದರಿಂದ ಈ ವರ್ಷನೂ ಅಷ್ಟೇ, ಯಾರು ಅವ್ರೇನು ದುಡ್ಡು ಈ ವಸ್ತು ಪ್ರದರ್ಶನ ಬೇಕಾದ್ರೆ ಅವ್ರೇನೋ 1 ರೂಪಾಯಿ ಕೊಡ್ತಾರೆ ಇವರು ಆಡಳಿತ ಮಂಡಳಿ. ಆಮೇಲೆ ಕರ ವಸೂಲು ಮಾಡ್ತಾ ಇದ್ರು. ಈಗ ಡ್ರಾಮಾ ಎಲ್ಲ ನಡೀತದೆ ಈ ಭಾಗದಾಗೆಲ್ಲ. ಆ ಡ್ರಾಮಾ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗ್ತದೆ, ಒಳ್ಳೆ ದುಡ್ಡು ಬರ್ತಾರೆ. ನಮಗೇನು ದುಡ್ಡು ಮಾಡ್ಕೊಳ್ಳಿ, ಅವ್ರದೇ ಅಂತ ದೇವಸ್ಥಾನ ಪುರಾತನ ಕಾಲದಿಂದ ಮಾಡ್ತಾರೋ ನಮಗೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಇದು ಅಭಿವೃದ್ಧಿ ಮಾಡಬೇಕಲ್ಲ, ಅಭಿವೃದ್ಧಿ ಏನು ಮಾಡಲ್ಲ, ಸುಮ್ಮನೆ ಹಂಗೆ ಆರಾಮಾಗಿ ಸುಮ್ಮನೆ ಬಂದಾಗ ರೊಕ್ಕ ತೊಗೊಂಡು ಕೂತ್ಕೊಂಡ್ರೆ ಹೆಂಗಾಗ್ತದೆ. ಭಕ್ತಾದಿಗಳು ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ. ಅದನ್ನ ಇಷ್ಟೊತ್ತಾಗಲೇ ಭಾಳ ಚೆನ್ನಾಗಿ ಒಡಿಸಿ ಇದಾಗ ಹೆಂಗೆ ಮಾಡಿದ್ರು ನಮಗೆಲ್ಲ ಬಂದು ಗುಡ್ಡ ಎಲ್ಲ ಹೆಂಗೆ ಮಾಡ್ತಾರೆ ಇಂಪ್ರೂವ್ಮೆಂಟು, ಅದೇ ಥರ ಇಲ್ಲಿ ಆಗ್ತಾ ಇತ್ತು. ಆದರೆ ಅವ್ರೇನೋ ಆಡಳಿತ ಮಂಡಳಿಯವರು ಏನೋ ಸರಿಯಾಗಿ ಮಾಡ್ತಾಯಿಲ್ಲ. ಆದ್ದರಿಂದ ನಾನು ನಾಳೆ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ, ಹೋಗಿ ಈ ದೇವಸ್ಥಾನನ ಸರ್ಕಾರಕ್ಕೆ ಸುಬದಿ ತೊಗೊಳ್ಳಿ ಅಂತೇಳಿ ನಾನು ಭಾಳ ಸೀರಿಯಸ್ ಆಗಿ ರೆಕಮೆಂಡ್ ಮಾಡಿ ಸರ್ಕಾರದ ಸುಬದಿ ತೊಗೊಂಡು ಮುಂದೆ ಇವೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಮಾತು ಕೊಟ್ಟು ನನಗೆ ಇಲ್ಲಿ ಮಾತಾಡ್ಕೊಂಡು 2 ಮಾತು ಅವಕಾಶ ಕೊಟ್ಟು ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡಿ